ಇಡೀ ಕೊಪ್ಪಳ ಸ್ತಬ್ಧ. ಬಲ್ಡೋಟ ಕಾರ್ಖಾನೆ ವಿರುದ್ಧ ಸಿಡಿದೆದ್ದ ಜನ, ರಾಜಕಾರಣಿಗಳ ಡಬಲ್ ಗೇಮ್ ಬಯಲು. ನಮಸ್ಕಾರ ವೀಕ್ಷಕರೇ, ಫೆಬ್ರವರಿ 24 ಇಡೀ ಕೊಪ್ಪಳ ಜಿಲ್ಲೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಕೊಪ್ಪಳದ ರಸ್ತೆಗಳಲ್ಲಿ ಬಸ್ಗಳಿಲ್ಲ, ಆಟೋಗಳಿಲ್ಲ, ಅಂಗಡಿ ಮುಂಗಟ್ಟುಗಳು ಬಾಗಿಲು ಮುಚ್ಚಿವೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಷ್ಟೇ ಯಾಕೆ, ಕೊಪ್ಪಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಬೈಕ್ ಮತ್ತು ಆಟೋಗಳ ಬೃಹತ್ ರ್ಯಾಲಿ ಶುರುವಾಗಿದೆ. 10 ಗಂಟೆಗೆ ಗವಿಮಠದಿಂದ ಹೊರಡುವ ಮೆರವಣಿಗೆ ಗಡಿಯಾರ ಕಂಬ ಅಶೋಕ ವೃತ್ತದ ಮೂಲಕ ಸಾಗಿ ನಗರಸಭೆ ಮುಂಭಾಗ ತಲುಪಲಿದೆ. ಇಲ್ಲಿ ನಡೆಯುವಂತಹ ಬೃಹತ್ ವೇದಿಕೆ ಕಾರ್ಯಕ್ರಮದಲ್ಲಿ ಗದಗಿನ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು, ಹೀಗೆ ಎಲ್ಲಾ ಶ್ರೀಗಳು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಹೋರಾಟ ಮಾಡಲಿದ್ದಾರೆ. ಅಷ್ಟಕ್ಕೂ ಕೊಪ್ಪಳ ಜಿಲ್ಲೆಗೆ ಹೀಗೆ ಸಂಪೂರ್ಣವಾಗಿ ಬಂದ್ ಆಗ್ತಾ ಇರೋದಾದ್ರೂ ಯಾಕೆ? ಯಾರ ವಿರುದ್ಧ ಆಕ್ರೋಶ? ಬಲ್ಡೋಟಾ ಗ್ರೂಪ್ಗೆ ಸೇರಿದ ಆ ಉಕ್ಕಿನ ಕಾರ್ಖಾನೆ ಕೊಪ್ಪಳದ ಜನರಿಗೆ ಮಾಡ್ತಾ ಇರುವ ಅನ್ಯಾಯ ಎಂಥದ್ದು ಗೊತ್ತಾ? 116 ದಿನಗಳಿಂದ ನಡೀತಾ ಇರುವ ಈ ಹೋರಾಟದ ಅಸಲಿ ಕಥೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ. ಜೊತೆಗೆ ಹೋರಾಟದ ನೆಪದಲ್ಲಿ ಕೆಲವು ರಾಜಕಾರಣಿಗಳು ಮಾಡ್ತಾ ಇರುವ ಡಬಲ್ ಗೇಮ್ ಎಂಥದ್ದು ಗೊತ್ತಾ? ಎಂಥ ಮೋಸ ಮಾಡ್ತಾ ಇದ್ದಾರೆ ಗೊತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಕೊಪ್ಪಳದ ಕರಳು ಹಿಂಡುವ ಕರಾಳ ಕಥೆಯನ್ನ ರಿವೀಲ್ ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಫ್ಯಾಕ್ಟರಿಗಳು ಉದ್ಯೋಗ ಕೊಡಿಸ್ತೀವಿ, ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಬಂದು ಜಾಂಡಾ ಹೂಡಿ ನಮ್ಮ ಪರಿಸರವನ್ನ ಹಾಳು ಮಾಡ್ತಾ ಇರುವ ಈ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ನೀವೇನ್ ಹೇಳ್ತೀರಾ? ನಿಮ್ಮೂರಲ್ಲೂ ಇಂತಹ ಫ್ಯಾಕ್ಟರಿಗಳಿದಾವ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಬೃಹತ್ ಬಂದ್ಗೆ ಕರೆ ನೀಡಿರೋದು ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಸಮಿತಿ ಮತ್ತು ಪರಿಸರ ಹಿತರಕ್ಷಣಾ ಸಮಿತಿ. ಇವರ ಹೋರಾಟ ಇರೋದು ಕೊಪ್ಪಳ ನಗರದ ಸಮೀಪದಲ್ಲಿ ಇರುವ ಬಲ್ಡೋಟಾ ಗ್ರೂಪ್ಗೆ ಸೇರಿದ ಎಕ್ಸ್ ಇಂಡಿಯಾ ಸ್ಟೀಲ್ ಲಿಮಿಟೆಡ್ ಕಾರ್ಖಾನೆಯ ವಿರುದ್ಧ. ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಸಣ್ಣ ಮತ್ತು ಬೃಹತ್ ಕಾರ್ಖಾನೆಗಳು ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಕೈಗಾರಿಕೆಗಳಿದ್ದಾವೆ. ಆದರೆ ಈ ಬಲ್ಡೋಟಾ ಕಾರ್ಖಾನೆ ಕೊಪ್ಪಳ ನಗರಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಈಗ ಈ ಕಂಪನಿ ತನ್ನ ಕಾರ್ಖಾನೆಯನ್ನ ಬರೋಬ್ಬರಿ 1033 ಎಕರೆ ಜಮೀನಿನ ವಿಸ್ತೀರ್ಣದಲ್ಲಿ ಬೃಹತ್ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಹೊರಟಿದೆ. ವಾರ್ಷಿಕ 10 ಮಿಲಿಯನ್ ಟನ್ ಉಕ್ಕು ಉತ್ಪಾದನೆ ಮಾಡುವ ಗುರಿಯನ್ನ ಈ ಕಂಪನಿ ಹೊಂದಿದೆ. ಆದರೆ ಈ ಕಂಪನಿ ವಿಸ್ತರಣೆಯಾದರೆ ಅದರಿಂದ ಹೊರಹೊಮ್ಮುವ ಭಾರೀ ಪ್ರಮಾಣದ ಧೂಳು, ಹೊಗೆ ಮತ್ತು ರಾಸಾಯನಿಕಗಳಿಂದ 15ಕ್ಕೂ ಹೆಚ್ಚು ಹಳ್ಳಿಗಳ ಜನರ ಆರೋಗ್ಯದ ಮೇಲೆ ಅತ್ಯಂತ ಗಂಭೀರವಾದ ಪರಿಣಾಮ ಬೀರಲಿದೆ ಅಂತ ಹೋರಾಟಗಾರರ ಆತಂಕ. ನಿಮಗೆ ನೆನಪಿರಬಹುದು, ಕಳೆದ ವರ್ಷ ಇದೇ ದಿನ ಅಂದರೆ 2023 ಫೆಬ್ರವರಿ 24ರಂದು ಕೊಪ್ಪಳದ ಆರಾಧ್ಯ ದೈವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇದೇ ಕಾರ್ಖಾನೆಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆ ನಡೆದಿತ್ತು. ಆ ದಿನ ಸ್ವಾಮೀಜಿಗಳು ಈ ಕಾರ್ಖಾನೆಯನ್ನ ಶಾಶ್ವತವಾಗಿ ಬಂದ್ ಮಾಡಬೇಕು ಅಂತ ಜನಪ್ರತಿನಿಧಿಗಳಿಗೆ ಕರೆ ಮಾಡಿ ಹೇಳಿದ್ರು. ಆದರೆ ಆ ಮಾತಿಗೂ ಈ ಹೋರಾಟಕ್ಕೂ ಬೆಲೆಗೆ ಸಿಗಲಿಲ್ಲ. ಪ್ರತಿಭಟನೆ ನಡೆದು ಸರಿಯಾಗಿ 1 ವರ್ಷ ಕಳೆದರೂ ಆ ಕಾರ್ಖಾನೆಯ ವಿರುದ್ಧ ಸರ್ಕಾರ ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಅದೇ ಭರವಸೆ ಕಳೆದುಕೊಂಡಿರುವ ಜಂಟಿ ಕ್ರಿಯಾ ಸಮಿತಿ ಇಂದು ಕೊಪ್ಪಳ ಬಂದ್ ಮಾಡ್ತಾ ಇದೆ. ರಾಜಕಾರಣಿಗಳ ಡಬಲ್ ಗೇಮ್, ಕಮಿಷನ್ ಆಸೆಗೆ ಜನರ ಬಲಿ. ವೀಕ್ಷಕರೇ, ಈ ಹೋರಾಟ ಅತ್ಯಂತ ಕರಾಳ ಮುಖ ಅಡಗಿರೋದೇ ಇಲ್ಲಿ. ಈ ಹೋರಾಟದ ಬಗ್ಗೆ ಜಿಲ್ಲೆಯ ಶಾಸಕರು ಮತ್ತು ಸಂಸದರ ನಿಲುವೇನು ಗೊತ್ತಾ? ಕ್ಯಾಮ್ರಾ ಮುಂದೆ ಬಂದರೆ ಪತ್ರಿಕಾ ಹೇಳಿಕೆಗಳನ್ನು ನೀಡಿ ನಾವು ಜನರ ಪರವಾಗಿದ್ದೇವೆ, ನಾವು ಕಾರ್ಖಾನೆ ವಿಸ್ತರಣೆಯನ್ನು ವಿರೋಧಿಸ್ತೇವೆ ಅಂತ ಭಾಷಣ ಬಿಗಿತಾರೆ. ಆದರೆ ಒಳಗೊಳಗೆ ತೆರೆಮರೆ ಹಿಂದೆ ಇದೇ ರಾಜಕಾರಣಿಗಳು ಆ ಕಂಪನಿಯ ಜೊತೆ ಶಾಮೀಲಾಗಿದ್ದಾರೆ ಎನ್ನುವುದು ಸಾರ್ವಜನಿಕರ ಗಂಭೀರ ಆರೋಪ. ಈ ಕಾರ್ಖಾನೆಯ ವಿಸ್ತರಣೆಯ ಯೋಜನೆಯನ್ನ ಬಲ್ಡೋಟಾ ಸಮೂಹವು ನಿನ್ನೆ ಮೊನ್ನೆಯಿಂದ ರೂಪಿಸಿದ್ದಲ್ಲ. 2020ರಲ್ಲಿ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಡೆದಂತಹ ಜಾಗತಿಕ ಬಂಡವಾಳ ಹೂಡಿಕೆ ಸಮ್ಮೇಳನದಲ್ಲಿ ಈ ಕಂಪನಿ ತನ್ನ ಪ್ರಸ್ತಾವನೆಯನ್ನ ಮಂಡಿಸಿ ಅಂದೇ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಕ್ಲಿಯರೆನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು. ಆಗ ಜಿಲ್ಲೆಯ ಬಿಜೆಪಿ ನಾಯಕರು ಸುಮ್ಮನಿದ್ರು. ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಿದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಸರ್ವಪಕ್ಷ ನಿಯೋಗ ಹೋಗಿ ವಿಸ್ತರಣೆ ತಡೆಯುವಂತೆ ಮನವಿ ಮಾಡಿತ್ತು. ಸಿಎಂ ಅವರು ಅಧಿಕಾರಿಗಳಿಗೆ ಕರೆ ಮಾಡಿ ಕೆಲಸ ನಿಲ್ಲಿಸುವಂತೆ ಸೂಚಿಸಿದ್ರು. ಕೆಲವು ದಿನಗಳ ಕಾಲ ಕೆಲಸ ನಿಂತಿತ್ತು. ಆದರೆ ಜನರ ಆರೋಪದ ಪ್ರಕಾರ ಈಗ ಅಧಿಕಾರದಲ್ಲಿ ಇರುವ ಸ್ಥಳೀಯ ನಾಯಕರು ಆ ಕಾರ್ಖಾನೆಯ ಕಾಮಗಾರಿಯ ಗುತ್ತಿಗೆಯನ್ನ
ಹೇಗಾದರೂ ಮಾಡಿ ಪಡೆದುಕೊಂಡು ತಮ್ಮದೇ JCB, ಟಿಪ್ಪರ್ ಮತ್ತು ಲಾರಿಗಳನ್ನು ಅಲ್ಲಿ ಬಾಡಿಗೆ ಬಿಟ್ಟು ಕೋಟಿ ಗಳಿಸುವ ಯೋಚನೆಯಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಯಾಕೆ, ಈ ಹಿಂದೆ ಕಾರ್ಖಾನೆ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿದ್ದ ಕೆಲವರು ಈಗ ಅದೇ ಕಾರ್ಖಾನೆಗಳಲ್ಲಿ ತಮ್ಮ ಬೆಂಬಲಿಗರ ಹೆಸರಲ್ಲಿ ವಾಹನಗಳನ್ನು ಬಿಟ್ಟು ಹಣ ಗಳಿಸುವಲ್ಲಿ ನಿರತರಾಗಿದ್ದಾರೆ. ಇಂಥ ಸ್ವಾರ್ಥಿ ನಾಯಕರಿಗೆ ಜನಸಾಮಾನ್ಯರ ಕಷ್ಟ ಅರ್ಥವಾಗಲೇ ಇಲ್ವಾ? ವೀಕ್ಷಕರೇ, ಈ ಕಾರ್ಖಾನೆಗಳು ಅಭಿವೃದ್ಧಿ ಹೆಸರಲ್ಲಿ ತರ್ತಾ ಇರುವ ಉದ್ಯೋಗವನ್ನಲ್ಲ, ಬದಲಿಗೆ ಮಾರಕ ರೋಗವನ್ನ. ಬಲ್ಡೋಟಾ ಕಾರ್ಖಾನೆಯ ಸುತ್ತಮುತ್ತ ಇರುವ ಹಿರೇಬಗನಾಳ, ಹಾಲವರ್ತಿ, ಚಿಕ್ಕಬಗನಾಳ, ಗಣಿಗೇರ, ಕುಣಿಕೇರಿ ಸೇರಿದಂತೆ 20ಕ್ಕೂ ಹೆಚ್ಚು ಗ್ರಾಮಗಳ ಪರಿಸ್ಥಿತಿ ಇಂದು ಅತ್ಯಂತ ಶೋಚನೀಯವಾಗಿದೆ. ಇಲ್ಲಿನ ಜನರು ಪ್ರತಿನಿತ್ಯ ಉಸಿರಾಡ್ತಾ ಇರುವ ಗಾಳಿಯಲ್ಲಿ ಉಕ್ಕಿನ ಕಾರ್ಖಾನೆಯ ವಿಷಧೂಳು, ವಿಷಗಾಳಿ ಬೆರೆತಿದೆ. ಇದರ ಪರಿಣಾಮ ಈ ಹಳ್ಳಿಗಳ ಜನರು TB, ನಿರಂತರ ಕೆಮ್ಮು, ಅಸ್ತಮ ಮತ್ತು ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗರ್ಭಿಣಿಯರಿಗೆ ಗರ್ಭಪಾತವಾಗೋದು, ಹುಟ್ಟುವ ಮಕ್ಕಳು ಅಂಗವೈಕಲ್ಯದಿಂದ ನರಳೋದು ಇಲ್ಲಿನ ಸಾಮಾನ್ಯ ಜನರ ಗೋಳಾಗಿದೆ. ಕೇವಲ ಮನುಷ್ಯ ಮಾತ್ರವಲ್ಲ, ಅಲ್ಲಿನ ಮೂಕ ಪ್ರಾಣಿಗಳು ಮತ್ತು ಬೆಳೆಗಳು ಸಹ ಈ ಕೆಂಪು ಧೂಳಿನಿಂದ ನಾಶವಾಗ್ತಾ ಇದ್ದಾವೆ. ಕಾರ್ಖಾನೆಯವರು ನಾವು 20 ಲಕ್ಷ ಸಸಿಗಳನ್ನು ನೆಟ್ಟಿದ್ದೀವಿ, 20 ಹಳ್ಳಿಗಳನ್ನು ದತ್ತು ಪಡೆದಿದ್ದೀವಿ, 15,000 ನೇರ ಉದ್ಯೋಗ ನೀಡ್ತೇವೆ ಅಂತ ಹೇಳ್ಕೊಳ್ತಾರೆ. ಆದರೆ ನೆಟ್ಟಿದ್ದ 20 ಲಕ್ಷ ಸಸಿಗಳಲ್ಲಿ ಅರ್ಧಕ್ಕರ್ಧ ಅವರು ನಿರ್ವಹಣೆ ಮಾಡದೆ ಬಾಡಿ ಹೋಗಿವೆ, ನೀರಿಲ್ಲದೆ ಸತ್ತು ಹೋಗಿವೆ. ತಾವೇ ವಿಷಗಾಳಿಯನ್ನು ಬಿಡ್ತಾ ಇದ್ದಾರಲ್ಲ, ಆ ವಿಷಗಾಳಿ ಸೇವಿಸಿ 20 ಲಕ್ಷಕ್ಕೂ ಹೆಚ್ಚು ಸಸಿಗಳು, ತಾವೇ ನೆಟ್ಟಂಥ ಸಸಿಗಳೇ ಸತ್ತು ಹೋಗಿದ್ದಾವೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ, ಕಾರ್ಖಾನೆ ಶುರುವಾಗುವ ಮುನ್ನ ಸ್ಥಳೀಯರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಒಮ್ಮೆ ಕಾರ್ಖಾನೆ ಶುರುವಾದರೆ ಉತ್ತರ ಭಾರತನೋ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಕಾರ್ಮಿಕರನ್ನು ಕರೆಸ್ಕೊಂಡು ತುಂಬಿಸ್ಕೊಳ್ತಾರೆ. ನಮ್ಮ ಭೂಮಿಯನ್ನೂ ಕಳೆದುಕೊಂಡು ನಾವು ರೋಗಿಗಳಾಗಿ ನರಳಬೇಕಾ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾಗಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಅಭಿವೃದ್ಧಿ ಮತ್ತು ಕೈಗಾರಿಕೆಗಳು ಒಂದು ರಾಜ್ಯದ ಆರ್ಥಿಕತೆಗೆ ಅತ್ಯಗತ್ಯ ಹೌದು. ಆದರೆ ಆ ಅಭಿವೃದ್ಧಿ ಜನಸಾಮಾನ್ಯರ ಆರೋಗ್ಯವನ್ನ, ಅವರ ನೆಮ್ಮದಿಯನ್ನ ಕಿತ್ತುಕೊಳ್ಳುವಂತಾಗಬಾರ್ದು. ಜನರ ಆರೋಗ್ಯದ ಬಗ್ಗೆ, ಅಲ್ಲಿನ ಹಳ್ಳಿಗಳಲ್ಲಿ ಹೆಚ್ಚುತ್ತಾ ಇರುವ ರೋಗಗಳ ಬಗ್ಗೆ ಸರ್ಕಾರ ತಕ್ಷಣವೇ ಒಂದು ಪಾರದರ್ಶಕವಾದ ಆರೋಗ್ಯ ಸಮೀಕ್ಷೆ ನಡೆಸಬೇಕಾಗಿದೆ. ಅದು ಅನಿವಾರ್ಯವಾಗಿದೆ. 116 ದಿನಗಳಿಂದ ಚಳಿ ಬಿಸಿಲು ಎನ್ನದೇ ಪ್ರತಿಭಟನೆ ಮಾಡ್ತಾ ಇರುವ ಕೊಪ್ಪಳದ ಆ ಮುಗ್ಧ ಜನರ ಹೋರಾಟಕ್ಕೆ ಕೊಪ್ಪಳ ಬಂದ್ ಮೂಲಕ ಒಂದು ದೊಡ್ಡ ನೈತಿಕ ಬೆಂಬಲ ಸಿಗುತ್ತಾ ಇದೆ. ಈ ಹೋರಾಟ ಕೇವಲ ಕೊಪ್ಪಳದ ಜನರದ್ದಷ್ಟೇ ಅಲ್ಲ, ಇದು ಪರಿಸರ ಉಳಿಸುವ, ಮುಂದಿನ ಪೀಳಿಗೆಯನ್ನು ಕಾಪಾಡುವ ಪ್ರತಿಯೊಬ್ಬ ಕನ್ನಡಿಗನ ಹೋರಾಟ ಆಗಬೇಕು. ವೀಕ್ಷಕರೇ, ನಿಮಗೇನನ್ಸುತ್ತೆ? ಕಾರ್ಖಾನೆಗಳ ವಿಸ್ತರಣೆಯಿಂದ ಅಭಿವೃದ್ಧಿಯಾಗತ್ತೋ ಅಥವಾ ವಿನಾಶವಾಗತ್ತೋ? ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡ್ತಾ ಇರುವ ಈ ಕಾರ್ಖಾನೆಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬಾರ್ದಾ? ರಾಜಕಾರಣಿಗಳ ಈ ಕಮಿಷನ್ ಆಸೆ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಚರ್ಚೆ ಮಾಡೋಣ. ಕೊಪ್ಪಳದ ಜನತೆಯ ಈ ನ್ಯಾಯಯುತ ಹೋರಾಟದ ಬಗ್ಗೆ ಇಡೀ ರಾಜ್ಯಕ್ಕೆ ತಿಳಿಯುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ ಮತ್ತು ಕೊಪ್ಪಳದ ಜನರ ಸಮಸ್ಯೆಗಳಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ. ಇಂತಹ ಮತ್ತಷ್ಟು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.